ಏನಪ್ಪ ಇದು ನೀರು ಬಿಸಿ ಮಾಡೋದನ್ನ ತೋರಿಸ್ತಾ ಇದೀನಿ ಅಂತ ಅನ್ಕೊಂಡ್ರ? ಅಲ್ಲ, ಪುಳಿಯೋಗರೆ ಮಾಡೋದು ಹೇಗೆ ಅಂತ. 10 ರೂಪಾಯಿ ಕೊಟ್ರೆ ಪುಳಿಯೋಗರೆ ಪ್ಯಾಕೆಟ್ ಸಿಗುತ್ತೆ. ಅದ್ರಲ್ಲಿ ಸ್ಪೆಷಲ್ ಅಂತ ಅಂದ್ರೆ ಇದು ಮೇಲ್ಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನೀಡುವಂತ ಪ್ರಸಾದ. ಅಂಡ್ ಇದನ್ನ ಕಾಸು ಕೊಟ್ಟು ಪರ್ಚೇಸ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಇಟ್ ಹ್ಯಾಸ್ ಡಿವೋಷನ್ ಆಸ್ ವೆಲ್ ಆಸ್ ಲವ್ ಇನ್ ಇಟ್. ಸೊ ನಮಸ್ಕಾರ, ನಾನ್ ನಿಮ್ ರಾಜೀವ್ ರಮೇಶ್. ವೆಲ್ಕಮ್ ಟು ರಾಜೀವ್ ಸ್ಪೈಸಿ ಲೈಫ್. ಫಸ್ಟ್ ಹುಣಸೆಹಣ್ಣು ನೆನೆಯಕ್ ಹಾಕೋಣ. ನಾನು ಹುಣಸೆಹಣ್ಣ ಒಂದು ಬಾಲ್ ಮಾಡಿದೀನಿ. ಇದು ಎಷ್ಟಿರ್ಬೇಕು ಅಂತಂದ್ರೆ ಹೆಬ್ಬೆರಳು ಯಾವುದೇ ಬೆರಳಿಗೆ ಟಚ್ ಆಗಬಾರ್ದು. ಸೊ ಆ ಬಾಲ್ ಅಷ್ಟು ಸೈಜ್ ಇರಬೇಕು. ಅಪ್ರಾಕ್ಸಿಮೇಟ್ಲಿ ಒಂದು 100 ರಿಂದ 150 ಗ್ರಾಮ್. ಇದನ್ನ ಫಸ್ಟ್ ನೆನೆಸ್ಬಿಡೋಣ. ಸೊ ಒಂದು ಪ್ಯಾನ್ ಅಲ್ಲಿ ಒಂದಷ್ಟು ಮಸಾಲೆಗಳನ್ನ ಫ್ರೈ ಮಾಡ್ಕೊಬೇಕು. ಯಾಕೆಂದ್ರೆ ಫಸ್ಟ್ ಪುಳಿಯೋಗರೆ ಪೌಡರ್ ಮಾಡ್ಕೊಬೇಕು. ಸೊ ಪ್ಯಾನ್ ಬಿಸಿ ಆದ್ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಇದು ಸ್ವಲ್ಪ ವಾಸನೆ ಬರೋವರೆಗೂ ಹುರ್ಕೊಬೇಕು. ಆಗಿದೆ, ಇದನ್ನ ಪ್ಲೇಟ್ಗೆ ಹಾಕೋಣ. ನೆಕ್ಸ್ಟ್ 3 ಟೇಬಲ್ ಸ್ಪೂನು ಕರಿ ಎಳ್ಳು ತಗೊಬೇಕು. ಅದು ಸಿಡಿಯಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ತೆಗೆದ್ಬಿಡೋಣ. ಇದನ್ನು ಅದೇ ಪ್ಲೇಟ್ ಹಾಕೋಣ. 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ. ಇದು ಲೈಟ್ ಬ್ರೌನ್ ಆಗೋ ತನಕ ಹುರಿಬೇಕು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ಇದು ಒಂದು 1 ನಿಮಿಷ ಹುರಿಬೇಕು. ಇದನ್ನ ಕಡಲೆಬೇಳೆನೂ ಆಗಿದೆ. ಇವಾಗ ಹುರ್ಗಡ್ಲೆ ಒಂದು 1.5 ಟೀ ಸ್ಪೂನ್ ಅಷ್ಟು. ಒಂದು 5 ರಿಂದ 10 ಸೆಕೆಂಡ್ ಹುರಿಬೇಕಷ್ಟೇ, ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು. ಒಂದು ಟೀ ಸ್ಪೂನ್ ಜೀರಿಗೆ. ಇದು ಅಷ್ಟೇ ವಾಸನೆ ಬರೋವರೆಗೂ ಹುರ್ಕೊಬೇಕು. 1.5 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು. ಒಂದು 20 ಸೆಕೆಂಡ್ ಅಷ್ಟು ಹುರಿಬೇಕು. ಆಗಿದೆ. 1 ಟೀ ಸ್ಪೂನ್ ಅಷ್ಟು ಮೆಂತ್ಯ. ಇದೊಂದು 5 ರಿಂದ 10 ಸೆಕೆಂಡ್ ಅಷ್ಟೇನೆ, ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು. 8 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ. ಲೈಟ್ ಬ್ರೌನ್ ಆಗೋವರೆಗೂ ಹುರಿಬೇಕಷ್ಟೇ. ಇದನ್ನು ಇವೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಹಾಕೋಣ. ಈ ತರ ಫೈನ್ ಪೌಡರ್ ಮಾಡ್ಕೊಬೇಕು. ಇವಾಗ ಹುಣಸೆಹಣ್ಣ ಕಿವುಚ್ಕೊಳ್ಳೋದನ್ನ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ, ನಾನು ಸ್ವಲ್ಪ ತಿಳ್ಕೊಂತೀನಿ. ನೀಟಾಗಿ ಕಿವುಚ್ಕೊಂಡಿದ್ದೀನಿ. ನೀಟಾಗಿ ಒಂದ್ಸರಿ ಸ್ಟ್ರೈನ್ ಮಾಡ್ಕೊಬೇಕು. ಹೆವಿ ಕಡಾಯಲ್ಲಿ ಈ ಹುಣಸೆಹಣ್ಣು ಇದಾಕೋಣ. ಮೀಡಿಯಂ ಫ್ಲೇಮಲ್ಲಿ ಇರಲಿ. ಇದನ್ನು ಸ್ವಲ್ಪ ಬೇಯಿಸ್ಬೇಕು. ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ಇದು ಗಟ್ಟಿ ಆಗ್ಬೇಕು. ಇದು ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳೆ ಕಟ್ಟುತ್ತೆ. ಮೇಲ್ಕೋಟೆಯಲ್ಲಿ ಪುಳಿಯೋಗರೆಯನ್ನೇ ಪ್ರಸಾದ ಆಗಿ ನೀಡೋದಕ್ಕೆ ಒಂದು ಕತೆ ಇದೆ. ಆ ಕಥೆನ ಹೇಳ್ತೀನಿ. ರಾಮಾನುಜಾಚಾರ್ಯ ವಾಸ್ ಅ ಫಾಲೋವರ್ ಆಫ್ ವೈಷ್ಣವಿಸಮ್, and during the rule of Kulatunga Chola II, who hated Vaishnavism, Ramanujacharya fled to Hoysala kingdom, which was then ruled by King Vishnuvardhana, and also who helped to build a temple for Sri Chelvanarayana Swami at Melkote. ಇದು ಮೇಲ್ಕೋಟೆಯ ಇತಿಹಾಸ. ಆದರೆ
ಈ ದೇವಸ್ಥಾನದಲ್ಲಿ ಪುಳಿಯೋಗರೆನೆ ಪ್ರಸಾದ ಆಗಿ ಏನಕ್ಕೆ ನೀಡ್ತಾರೆ ಅಂತ ಹೇಳೋದಾದ್ರೆ, ರಾಮಾನುಜಾಚಾರ್ಯರು ತಮಿಳು ಪ್ರಾಂತ್ಯದಿಂದ ಬಂದವರು ಹಾಗೂ ಕನ್ನಡಿಗರು ಇವರಿಗೆ ಆಶ್ರಯ ಮತ್ತು ದೇವಸ್ಥಾನ ಕಟ್ಟುವಲ್ಲಿ ಸಹಾಯ ಮಾಡೋದ್ರಿಂದ ಈ ಎರಡೂ ಭಾಷೆಯ ಬಾಂಧವ್ಯದ ಸಂಕೇತವಾಗಿ ತಮಿಳುನಾಡಿನ ಹುಣಸೆ ಹಣ್ಣು, ಕರ್ನಾಟಕದ ಬೆಲ್ಲ ಹಾಗೂ ಚೆಲುವನಾರಾಯಣ ಸ್ವಾಮಿಗೆ ಇಷ್ಟ ಆಗುವಂತ ಎಳ್ಳು ಹಾಗೂ ಎಳ್ಳೆಣ್ಣೆನ ಉಪಯೋಗಿಸಿ ಪ್ರಸಾದ ರೂಪದಲ್ಲಿ ಕೊಡೋದು. ಎಲ್ಲಾ ಪುಳಿಯೋಗರೆಗಳಿಗೂ ಸೇಮ್ ಇಂಗ್ರೀಡಿಯೆಂಟ್ಸ್ ಬಳಸೋದು. ಆದ್ರೆ ಮೇಲ್ಕೋಟೆಯ ಬ್ರಾಹ್ಮಿಣ್ ಅಯ್ಯಂಗಾರ್ಸ್ ಮಾಡುವಂತ ಪುಳಿಯೋಗರೆ ಟೇಸ್ಟು ಬೇರೆ ಯಾವುದ್ರಲ್ಲೂ ಬರೋದಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ, ಮೊದಲನೇದಾಗಿ ಹುಣಸೆ ಹಣ್ಣು ಕಪ್ ಕಲರ್ ಅಲ್ಲಿ ಇರುತ್ತೆ. ಅದನ್ನ 2 ರಿಂದ 3 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ತಾರೆ. ಎರಡನೇದು ಬೆಲ್ಲ. ಇದು ಮಂಡ್ಯ ಜಿಲ್ಲೆಯಲ್ಲಿ ತಯಾರಿಸೋದು, ವಿಚ್ ಇಸ್ ಕುಕ್ ಕಂಪ್ಲೀಟ್ಲಿ ಅಂಡ್ ಪ್ರಾಸೆಸ್ಡ್ ವಿತ್ ಲೆಸ್ ಮಾಯಿಶ್ಚರ್. ಮೂರನೇದು ಕರಿ ಎಳ್ಳು ಮತ್ತು ಎಳ್ಳೆಣ್ಣೆ. ಸಾಮಾನ್ಯವಾಗಿ ಎಳ್ಳೆಣ್ಣೆ ಅಥವಾ ಜಿಂಜಲಿ ಆಯಿಲ್ ಅಂಗಡಿಗಳಲ್ಲಿ ದೀಪಕ್ಕೆ ಬಳಸೋದು ಅಂತಾನೆ ಮಾರಾಟ ಮಾಡ್ತಾರೆ. ಆದ್ರೆ ಇದನ್ನ ಬಳಸಬಾರ್ದು. ಇದನ್ನ ಅಡಿಗೆಗೆ ಬಳಸೋ ಎಳ್ಳೆಣ್ಣೆನೆ ಉಪಯೋಗಿಸ್ಬೇಕು. ಅಕಸ್ಮಾತ್ ಸಿಗ್ಲಿಲ್ಲ ಅಂತ ಅಂದ್ರೆ ಕಡಲೆಕಾಯಿ ಎಣ್ಣೆನ ಬಳಸಿದ್ರೆ ಆಲ್ಮೋಸ್ಟ್ 90% ತನಕ ಫ್ಲೇವರ್ ಬರುತ್ತೆ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಗಿದೆ. ಹುಣಸೆ ಹಣ್ಣು ವಾಸನೆ ಹೋಗ್ಬೇಕು, ಆಮೇಲೆ ಈ ಥಿಕ್ನೆಸ್ ಬರಬೇಕು. ಆಲ್ಮೋಸ್ಟ್ ಒಂದು 40 to 50% ಕಮ್ಮಿ ಆಗಿದೆ ನನ್ನ ಮೊದಲು ಹಾಕ್ದಾಗಲೂ ಇವಾಗಿರೋದಕ್ಕೂ. ಸೊ ಇವಾಗ ಇದಕ್ಕೆ ಬೆಲ್ಲ ಹಾಕೋಣ. ಹುಣಸೆ ಹಣ್ಣು ಎಷ್ಟು ತೊಗೊಂಡಿರ್ತೀವೋ ಅದ್ರ ಅರ್ಧ ಭಾಗ ಬೆಲ್ಲ ಹಾಕಬೇಕು. ಸೊ ನಾನಿಲ್ಲಿ 50 ಗ್ರಾಮ್ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಕರಗೋವರೆಗೂ ತಿರುಗಿಸ್ಬೇಕು. ಬೆಲ್ಲ ಹಾಕಿ ಒಂದು 5 ನಿಮಿಷಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಇವಾಗ ಮಾಡ್ಕೊಂಡಿದ್ದೀವಿ ಪುಳಿಯೋಗರೆ ಪೌಡರ್ ಹಾಕೋಣ. ಸ್ವಲ್ಪ ಹಾಕೊಬೇಕು. ಗಂಟು ಕಟ್ಟದೇ ಇರೋ ಹಂಗೆ ಕಲಿಸ್ಬೇಕಿದ್ದೀನಿ. ಪೂರ್ತಿ ಗಟ್ಟಿ ಹಾಕ್ಬಾರ್ದು. ಸೊ ಅದಕ್ಕೆ ಪೌಡ್ರನ್ನ ನೋಡ್ಕೊಂಡು ಹಾಕೊಬೇಕು. ಆಮೇಲೆ ಸೀದೋಗೋದಕ್ಕೆ ಇರಬಾರ್ದು, ತಿರುಗಿಸ್ತಾನೆ ಇರಬೇಕು. ಮಾಡ್ಕೊಂಡಿದ್ದಷ್ಟು ಪೌಡ್ರನ್ನ ಹಾಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಪುಳಿಯೋಗರೆ ಗೊಜ್ಜು ರೆಡ್ ಕಲರ್ಗೆ ಬರಬಾರ್ದು, ಸ್ವಲ್ಪ ಬ್ರೌನ್ ಇರಬೇಕು. ಇಲ್ಲಾಂದ್ರೆ ನಾವು ಹಾಕಿದ್ದು ಏನು ಹುಣಸೆ ಹಣ್ಣು ಮತ್ತೆ ಬೆಲ್ಲ ಸರಿಗಿಲ್ಲ ಅಂತ ಅರ್ಥ. ಅದಕ್ಕೆ ಸೀಕ್ರೆಟ್ ಏನು ಅಂತ ಅಂದ್ರೆ, ಹುಣಸೆ ಹಣ್ಣನ್ನ ಚೂಸ್ ಮಾಡೋವಾಗ ಹುಣಸೆ ಹಣ್ಣು ಸ್ವಲ್ಪ ಡಾರ್ಕ್ ಕಲರ್ ಇರಬೇಕು. ಹಾಗೆ ಬೆಲ್ಲ ಬಂದು ಉಂಡೆ ಬೆಲ್ಲನೇ ತಗೊಬೇಕು, ಮತ್ತೆ ಅದನ್ನು ಅಷ್ಟೇ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲೇ ಇರಬೇಕು. ಇಲ್ಲ ಅಂತ ಅಂದ್ರೆ ಸರಿಗ್ ಬರಲ್ಲ. ಇವಾಗ ಎಳ್ಳೆಣ್ಣೆ ಹಾಕೋಣ. ಯಾವ ಎಣ್ಣೆ ಬೇಕಾದ್ರೆ ಹಾಕೊಬೋದು, ಬಟ್ ಮೇಲ್ಕೋಟೆಯಲ್ಲಿ ಎಳ್ಳೆಣ್ಣೆನೇ ಉಪಯೋಗಿಸಿದ್ದು. ನೀಟಾಗಿ ಕಲಿಸ್ಬೋದು. ನೋಡ್ಬೋದೆಲ್ಲ ಎಣ್ಣೆ ಹೀರ್ಕೊಂತ ಇದೆ. ಅದು ಆಲ್ಮೋಸ್ಟ್ ಒಂದು 50 ml ಅಷ್ಟು ಹಾಕಿದೆ ಎಣ್ಣೆ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಲಾಸ್ಟಲ್ಲಿ. ತಳ ಕಟ್ತೀರ ಪಾಕ ಥರ ಬರಬೇಕು. ಪೂರ್ತಿಯಾಗಿ ಎಣ್ಣೆ ಎಲ್ಲ ಹೀರ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡೋಣ. ಇನ್ನೂ ಸ್ವಲ್ಪ ಇದೆ ಎಣ್ಣೆ ಹೀರ್ಕೊಳ್ಬೇಕು.
ಗ್ಯಾಸ್ ಆಫ್ ಮಾಡೋಣ. ತಣ್ಣಗಾದ್ಮೇಲೆ ಗ್ಲಾಸ್ ಕಂಟೈನರ್ ಅಥವಾ ಸೆರಾಮಿಕ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ನೀರು ಬೀಳ್ದಿರೋಂಗೆ ಮತ್ತೆ ಬಿಸಿಲು ಬೀಳ್ದಿರೋಂಗೆ ಇಕ್ಕಂದ್ರೆ 1 ತಿಂಗಳವರೆಗೂ ಏನು ಹಾಳಾಗಲ್ಲ. ಸೊ ಯಾವಾಗ ಪುಳಿಯೋಗರೆ ಮಾಡ್ತೀವೋ ಅವಾಗ ಒಗ್ಗರಣೆ ಹಾಕೋಣ. ಸಿಮ್ಮಲ್ಲಿ ಇರಲಿ ಗ್ಯಾಸು. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು, ಯಾಕಂದರೆ ಅನ್ನ ಹೀರ್ಕೊಳ್ಳುತ್ತೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ, ಇಂಗು, ಕಡಲೆಕಾಯಿ ಬೀಜ. ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸೊ ಇದರಲ್ಲಿ ಏನು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ಕಡಲೆಕಾಯಿ ಬೀಜ ಜಾಸ್ತಿ ತಿನ್ನೋರು ಕಡಲೆಕಾಯಿ ಬೀಜ ಜಾಸ್ತಿ ತೊಗೊತಾರೆ, ಕೆಲವರು ಕಡಲೆಕಾಯಿ ಬೀಜ ಹಾಕೋದೇ ಇಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿದ್ದೀನಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿದಿರೋದು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೊಬೋದು, ಇಲ್ಲಾಂದ್ರೆ ಇಲ್ಲ. ಕರ್ಬೇವಿನ ಸೊಪ್ಪು ಹಾಕೋಣ, 2 ಕಡ್ಡಿ ಅಷ್ಟು. ಇವಾಗ ಪುಳಿಯೋಗರೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಇನ್ನು 1 ನಿಮಿಷ ಅಥವಾ 2 ನಿಮಿಷ ಉಟ್ಕೊಬೇಕು ಗೊಜ್ಜಾದ್ಮೇಲೆ. ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡೋಣ. ನಾವೆಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಹೇಗೆ ಮಾಡಿದ್ರು 100% ರುಚಿ ಬರಬೇಕು ಅಂದರೆ ಕೈಯಲ್ಲೇ ಕಲಿಸ್ಬೇಕು. ಯಾಕೆಂದರೆ 90% ಮಿಕ್ಕಿದೆಲ್ಲ ಬಂದರೆ ಲಾಸ್ಟ್ 10% ಅದನ್ನೇ ಕೈ ರುಚಿ ಅನ್ನೋದು. ಅನ್ನ ಯಾವುದು ಒಡೆದೋಗದಿರೋ ಒಂದು ಕಲಿಸ್ಬೇಕು ಅಷ್ಟೇ. ಆಮೇಲೆ ಬಿಸಿ ಅನ್ನ ಉಪಯೋಗಿಸ್ಕೊಬಾರ್ದು ಕಲಿಸೋವಾಗ, ಯಾಕೆಂದರೆ ಬೇಗ ಒಡೆದೋಗುತ್ತೆ. ಸ್ವಲ್ಪ ತಣ್ಣಗಿರಬೇಕು ಅನ್ನ. ನೋಡಿದ್ರಲ್ಲ, ಕಲರು ರೆಡ್ ಕಲರ್ ಬರಲಿಲ್ಲ. ಸೊ ಒಂಥರ ಬ್ರೌನಿಶ್ ಆಗಿ ಬರಬೇಕು. ರೆಡ್ ಕಲರ್ ಬಂದರೆ ಪುಳಿಯೋಗರೆ ಸರಿಗಿಲ್ಲ ಅಂತ ಅರ್ಥ, ಇಲ್ಲಾಂದರೆ ಮೇಲ್ಕೋಟೆ ಪುಳಿಯೋಗರೆ ಅಲ್ಲ ಅಂತ ಅರ್ಥ. ಮೇಲ್ಕೋಟೆ ಸ್ಟೈಲ್ ಅಯ್ಯಂಗಾರ್ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಮೇಲ್ಕೋಟೆಗೆ ಹೋಗಿ ಅಲ್ಲಿ ಪುಳಿಯೋಗರೆ ತಿಂದಿದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡ್ತೀರಾ. ಅಕಸ್ಮಾತ್ ಹೋಗಿಲ್ಲ ಅಂತಂದ್ರೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಪ್ಯಾಕೆಟ್ ಪುಳಿಯೋಗರೆ ತರದ್ ಬಿಟ್ಬಿಡ್ತೀರಾ. ಸೊ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಶುಕ್ರವಾರ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.